ಮಾಜಿ ಶಾಸಕ ಹರ್ಷವರ್ಧನ್ ಅಂದ್ರೆ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಅವರು ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತ ಕರೆ ನೀಡಿದ್ರು. ನಗರದ ಯಾತ್ರಿ ಭವನದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾಗಿದ್ದಂತಹ ಕಾರ್ಯಕರ್ತರ ಸಂಘಟನಾತ್ಮಕ ವಿಶೇಷ ಸಭೆಯಲ್ಲಿ ಅವರು ಮಾತನಾಡುತ್ತಾ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದಂತಹ ಹರ್ಷವರ್ಧನ್ ಪಕ್ಷವನ್ನ ತಳಮಟ್ಟದಿಂದ ಸಂಘಟನಾತ್ಮಕವಾಗಿ ಬೆಳೆಸಬೇಕಾಗಿದೆ. ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ನಂಬಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಕೂಡ ಅವರು ಕೇಳಿಕೊಂಡ್ರು. ನಮ್ಮ ಹಿರಿಯರು ಭಾರತೀಯ ಜನತಾ ಪಕ್ಷವನ್ನ ಬಹಳ ಸಂಘಟನಾತ್ಮಕವಾಗಿ ಕಟ್ಟಿದ್ದಾರೆ. ಎಲ್ಲರನ್ನೂ ಒಳಗೊಂಡಂತೆ ಸಂಘಟನೆ ಕಟ್ಟುವಂತಹ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ದೂರದೃಷ್ಟಿಯಿಂದ ಪಕ್ಷದ ಸಂಘಟನೆ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಕೂಡ ಹರ್ಷವರ್ಧನ್ ತಿಳಿಸಿದ್ರು. ಹರ್ಷವರ್ಧನ್ ಅವರು ಬಿಜೆಪಿಯು 2 ಸ್ಥಾನಗಳಿಂದ ಇಲ್ಲಿವರೆಗೆ ರಚನಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ ಅಂತ ಕೂಡ ಹೇಳಿದ್ರು. ರಾಜ್ಯದಲ್ಲಿ BS ಯಡಿಯೂರಪ್ಪ ಅವರು ತಳಮಟ್ಟದಿಂದ ಪಕ್ಷವನ್ನ ಕಟ್ಟಿ ಮಾಸ್ ಲೀಡರ್ ಆಗಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಕೊಳ್ಬೇಕು. ಮುಂಬರುವಂತಹ ಚುನಾವಣೆಗೆ ಪಕ್ಷ ಸಜ್ಜಾಗಬೇಕು. ಪಕ್ಷದಲ್ಲಿರುವಂತಹ ಮುಖಂಡರು ಮತ್ತು ಕಾರ್ಯಕರ್ತರ ಗೊಂದಲಗಳನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ವಿಶೇಷ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ ಅಂತ ಕೂಡ ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವಂತಹ ಸುಬ್ಬಣ್ಣ, ಪಕ್ಷದ ಹಿರಿಯ ಮುಖಂಡರಾದಂತಹ S ಮಹದೇವಯ್ಯ, ಕೃಷ್ಣಪ್ಪ ಗೌಡ, ಕೆಂಡಗಣ್ಣಪ್ಪ ಹಾಗೂ ನಂಜನಗೂಡು ನಗರ ಬಿಜೆಪಿ ಅಧ್ಯಕ್ಷ ಸಿದ್ದರಾಜು ಸೇರಿದಂತೆ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ಕಾರ್ಯಕರ್ತರು ಪಕ್ಷದ ಬಲವರ್ಧನೆಗೆ ಶ್ರಮಿಸಬೇಕು ಮತ್ತು ಮುಂಬರುವಂತಹ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಅಂತ ಕೂಡ ಅವರು ಕರೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ವಿವಿಧ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಒಂದು ವಿಶೇಷ ಸಂದರ್ಭದ ಸಮಯ ಸ್ವಾಗತವನ್ನ ನಮ್ಮ ಪ್ರಧಾನಮಂತ್ರಿಯವರ ನಡೆಸಿಕೊಳ್ಳಬೇಕಾಗುತ್ತದೆ. ನಿನ್ನೆ ಏನು ವಾಲ್ಮೀಕಿ ಜಯಂತಿ ನಡೀತಾ ಸರಿ, ವಾಲ್ಮೀಕಿ ಜಯಂತಿಯಲ್ಲಿ ಅವರು ಶ್ರೀನಿವಾಸ ಪ್ರಸಾದ್ ಅವರು ಜಾಗ ಗುರುತಿಸಿಕೊಂಡು ಅದರಿಂದ ಇಲ್ಲಿ ಯಡಿಯೂರಪ್ಪನವರು 1 ಕೋಟಿ ಸುತ್ತ ಕೊಟ್ಟಿಲ್ಲ. ಪ್ರತಿಯೊಂದು ತಾಲೂಕು ಆಗಬೇಕು ಜಾಗ ಕೊಟ್ಟೆ ಇದ್ದು ನಾವು ಮಾಡಿರಲಿಲ್ಲ. ಜಾಗ ಸಿಕ್ಕ ಮೇಲೆ ಅದು ಯಾವಾಗ ಉಪಚುನಾವಣೆಯಲ್ಲಿ ಸೋತ ಮೇಲೆ ಇವರು ಯಾವ ಕಳೆದ ಬುದ್ಧಿ ಪೂಜೆ ಮಾಡಿಕೊಂಡು 50 ಲಕ್ಷ ಕೊಟ್ಬಿಡ್ತಾರೆ. ಹೇಳೋದಕ್ಕೆ 3 ಕೋಟಿ ಕೊಟ್ಟಿದ್ದೀನಿ ಅಂತ. ಅದು ಕೆಲಸವೂ ಪ್ರಾರಂಭ ಯಾವಾಗ ಆಗುತ್ತೆ? ಕೇಶವ್ ಪುತ್ರ 1 ವರ್ಷ ಶಾಸಕರಾಗಿದ್ದಲ್ಲಪ್ಪ, ಕೆಲಸ ಪ್ರಾರಂಭ 2018ರಲ್ಲಿ. ನಾನು ನೋಡ್ತಾ ಇದ್ದೀನಿ, ಅವತ್ತಲ್ಲಿ ಬಸವರಾಜ್ ಅವರು ಬಂದ್ಬಿಟ್ಟಲ್ಲಿ ಆತ್ಮೀಯ ಶ್ರೀನಿವಾಸ ರೆಡ್ಡಿ ಅವರು ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿ. ರೆಡ್ಡಿ ಅವರು ಈ ಒಂದು ವಿಶೇಷ ಸಂದರ್ಭದ ಸಮಯ ಸ್ವಾಗತವನ್ನ ನಮ್ಮ ಪ್ರಧಾನಮಂತ್ರಿಯವರ ನಡೆಸಿಕೊಳ್ಳಬೇಕಾಗುತ್ತದೆ. ನಿನ್ನೆ ಏನು ವಾಲ್ಮೀಕಿ ಜಯಂತಿ ನಡೀತಾ ಸರಿ, ವಾಲ್ಮೀಕಿ ಜಯಂತಿಯಲ್ಲಿ ಅವರು ಶ್ರೀನಿವಾಸ ಪ್ರಸಾದ್ ಅವರು ಜಾಗ ಗುರುತಿಸಿಕೊಂಡು ಅದರಿಂದ ಇಲ್ಲಿ ಯಡಿಯೂರಪ್ಪನವರು 1 ಕೋಟಿ ಸುತ್ತ ಕೊಟ್ಟಿಲ್ಲ. ಪ್ರತಿಯೊಂದು ತಾಲೂಕು ಆಗಬೇಕು ಜಾಗ ಕೊಟ್ಟೆ ಇದ್ದು ನಾವು ಮಾಡಿರಲಿಲ್ಲ. ಜಾಗ ಸಿಕ್ಕ ಮೇಲೆ ಅದು ಯಾವಾಗ ಉಪಚುನಾವಣೆಯಲ್ಲಿ ಸೋತ ಮೇಲೆ ಇವರು ಯಾವ ಕಳೆದ ಬುದ್ಧಿ ಪೂಜೆ ಮಾಡಿಕೊಂಡು 50 ಲಕ್ಷ ಕೊಟ್ಬಿಡ್ತಾರೆ. ಹೇಳೋದಕ್ಕೆ 3 ಕೋಟಿ ಕೊಟ್ಟಿದ್ದೀನಿ ಅಂತ. ಅದು ಕೆಲಸವೂ ಪ್ರಾರಂಭ ಯಾವಾಗ ಆಗುತ್ತೆ? ಕೇಶವ್ ಪುತ್ರ 1 ವರ್ಷ ಶಾಸಕರಾಗಿದ್ದಲ್ಲಪ್ಪ, ಕೆಲಸ ಪ್ರಾರಂಭ 2018ರಲ್ಲಿ. ನಾನು ನೋಡ್ತಾ ಇದ್ದೀನಿ, ಅವತ್ತಲ್ಲಿ ಬಸವರಾಜ್ ಅವರು ಬಂದ್ಬಿಟ್ಟಲ್ಲಿ ಆತ್ಮೀಯ ಶ್ರೀನಿವಾಸ ರೆಡ್ಡಿ ಅವರು ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿ. ರೆಡ್ಡಿ ಅವರು
ಈ ಒಂದು ವಿಶೇಷ ಸಂದರ್ಭದ ಸಭೆಯ ಸ್ವಾಗತ ಪತ್ರವನ್ನು ನಮ್ಮ ಪ್ರಧಾನಮಂತ್ರಿಯವರ ಪ್ರಧಾನಿ ಸಿದ್ದರಾಮಯ್ಯ ಅವರು ನಡೆಸಿಕೊಡಬೇಕಂತ ಕೇಳ್ಕೊಳ್ತೇನೆ. ನಿನ್ನೆ ಏನು ವಾಲ್ಮೀಕಿ ಜಯಂತಿ ನಡೀತಪ್ಪ ಸರಿ. ಈ ವಾಲ್ಮೀಕಿ ಜಯಂತಿಯಲ್ಲಿ ಅವರು ಶ್ರೀನಿವಾಸ ಪ್ರಸಾದವನ್ನು ಜಾಗ ಗುರುತಿಸಿಕೊಂಡು ಅದರಿಂದ ಇಲ್ಲಿ ಯಡಿಯೂರಪ್ಪನವರು 1 ಕೋಟಿ ಸುತ್ತ ಕೊಟ್ಟಿಲ್ಲ. ಪ್ರತಿಯೊಂದು ತಾಲೂಕಲ್ಲೂ ಆಗಬೇಕು ಜಾಗ ಕೊಟ್ಟೆ ಇದ್ದು ನಾವು ಅದನ್ನು ಮಾಡಿರಲಿಲ್ಲ. ಜಾಗ ಸಿಕ್ಕ ಮೇಲೆ ಅದು ಯಾವಾಗ ಉಪಚುನಾವಣೆಯಲ್ಲಿ